ಕರ್ನಾಟಕದಲ್ಲಿ ಹಿಂದೂಗಳ ರಕ್ತಕ್ಕೆ ಬೆಲೆಯೇ ಇಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ಗರಂ ಆಗಿ ಹೇಳಿರುವಂತಹ ಮಾತಿದು. ಕರ್ನಾಟಕದಲ್ಲಿ ಹಿಂದೂಗಳ ರಕ್ತಕ್ಕೆ ಬೆಲೆಯೇ ಇಲ್ಲ ಅಂತ ಆರ್ ಅಶೋಕ್ ವಿಪಕ್ಷ ನಾಯಕ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವರು ಹರಿಹಾಯ್ದಿದ್ದಾರೆ. ಒಂದು ರೀತಿ ಗೂಂಡಾಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಲವ್ ಜಿಹಾದ್ ಮಾಡೋರಿಗೆ ಪಾಸ್ಪೋರ್ಟ್, ಕೊಲೆ ಮಾಡೋರಿಗೆ ವೀಸಾ ಕೊಟ್ಟಿದ್ದಾರೆ ಅಂತ ಆರ್ ಅಶೋಕ್ ಗುಡುಗಿದ್ದಾರೆ. ಲವ್ ಜಿಹಾದ್ ಮಾಡೋರಿಗೆ ಪಾಸ್ಪೋರ್ಟ್, ಕೊಲೆ ಮಾಡೋರಿಗೆ ವೀಸಾ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತ ಆರ್ ಅಶೋಕ್ ಈ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಅವರ ಹೇಳಿಕೆಯನ್ನು ನೋಡಿದ್ದೀನಿ. ಇದು ಪರ್ಸನಲ್ ಮ್ಯಾಟರ್ ಅಂತ ಹೇಳಿದ್ದಾರೆ ಅವರು. ಏನು ಈಗ ನೊಂದಿರ್ತಕ್ಕಂಥ ಆ ಜೀವಗಳಿಗೆ ಅದು ಕಾಂಗ್ರೆಸ್ ಪಾರ್ಟಿಯವ್ರಿ, ಅವರು ನಿಮ್ಮ ಪಾರ್ಟಿಯವರೇ. ಈ ಥರ ಹೇಳಿಕೆ ಕೊಡೋ ಮುಖಾಂತರ ಇವತ್ತು ನನಗನ್ನಿಸ್ತೈತೆ ಕರ್ನಾಟಕದಲ್ಲಿ ಹಿಂದೂಗಳ ರಕ್ತಕ್ಕೆ ಬೆಲೆ ಇಲ್ಲ, ಹಿಂದೂಗಳ ರಕ್ತಕ್ಕೆ ಬೆಲೆ. ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನಿಂದ ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇಲ್ಲದ ರೀತಿಯಾಗಿ ಕಾಂಗ್ರೆಸ್ ಅವರು ನಡವಳಿಕೆಯನ್ನ ನಡೀತಾ ಇದ್ದಾರೆ. ಒಂದು ರೀತಿ ಗೂಂಡಾಗಳಿಗೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ಲವ್ ಜಿಹಾದಿಗಳು ಮಾಡೋವಂಥವ್ರಿಗೆ ಪಾಸ್ಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಗಲಭೆ ಮಾಡೋರಿಗೆ, ಕೊಲೆ ಮಾಡೋರಿಗೆ ವೀಸಾ ಕೊಟ್ಬಿಟ್ಟಿದ್ದಾರೆ. ನಾನು ಅವರ ಹೇಳಿಕೆಯನ್ನು ನೋಡಿದ್ದೀನಿ. ಇದು ಪರ್ಸನಲ್ ಮ್ಯಾಟರ್ ಅಂತ ಹೇಳಿದ್ದಾರೆ ಅವರು. ಏನು ಈಗ ನೊಂದಿರ್ತಕ್ಕಂಥ ಆ ಜೀವಗಳಿಗೆ ಅದು ಕಾಂಗ್ರೆಸ್. ನಮ್ಮ ಗ್ಯಾರಂಟಿ ಮುಟ್ಟೋಕೆ ಯಾರಿಂದನೂ ಆಗಲ್ಲ ಅಂತ ಹಾಸನದ ಬೇಲೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ಗ್ಯಾರಂಟಿ ಮುಟ್ಟೋಕೆ ಯಾರಿಂದನೂ ಆಗಲ್ಲ, ಯಾರು ಈ ರೀತಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಸರ್ಕಾರ ಬಿದ್ದೋಗುತ್ತೆ ಅಂತ ದೇವೇಗೌಡರು ಹೇಳಿದ್ದಾರೆ. ಬಿದ್ದೋಕೆ ಇದೇನು ಮಡಿಕೆನಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಸರ್ಕಾರ ಬಿದ್ದೋಗುತ್ತೆ ಅಂತ ದೇವೇಗೌಡರು ಹೇಳಿದ್ದಾರೆ. ಬಿದ್ದೋಗೋದಕ್ಕೆ ಇದೇನು ಮಡಿಕೆನಾ ಡಿಸಿಎಂ ಡಿಕೆ ಪ್ರಶ್ನಿಸಿರೋದು. ಇನ್ನು ಈ ಬಾರಿ 136 ಸ್ಥಾನ ಕೊಟ್ಟಿದ್ದಕ್ಕೆ ನಮ್ಮ ಸರ್ಕಾರ ಬಂತು. 2 ಕೋಟಿ ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿ ನೆರವಾಗಿದೆ. ಈ ಸರ್ಕಾರ ಬಂದಿದ್ದಕ್ಕೆ 5 ಕೋಟಿ ಜನರಿಗೆ ಅನುಕೂಲವಾಗಿದೆ. 2 ಕೋಟಿ ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿ ನೆರವಾಗಿದೆ. ಈ ಸರ್ಕಾರ ಬಂದಿದ್ದಕ್ಕೆ 5 ಕೋಟಿ ಜನರಿಗೆ ಅನುಕೂಲವಾಗಿದೆ ಅಂತ ಬೇಲೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಎಲೆಕ್ಷನ್ ಆದ್ಮೇಲೆ ಏನ ಸರ್ಕಾರ ಬಿದ್ದೋದತ್ತೆ, ಎಲ್ಲಿ ಬಿದ್ದೋದತ್ತೆ? ಏನ್ ಮಡಕೆನಾ ಇದು? ಮಡಕೆನಾ? ಮಡಕೆನೇನ್ರಿ ಇದು? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಮ ಹಸ್ತದಿಂದ, ನಿಮ್ಮ ಕೈಯಿಂದ ಈ ಬೆರಳಲ್ಲಿ ಅದ್ಬಿ ಈ ಬೆರಳಲ್ಲಿ 136 ಸೀಟ್ ಕೊಟ್ಟಿದ್ದೀರಿ. ಇನ್ನ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಟ್ರಂಕ್ ಎಲ್ಲ ಖಾಲಿ ಆಗೋದು. ಸಿದ್ದರಾಮಯ್ಯರು ಸ್ವಲ್ಪ ತಡಿ ಅಂತ ಹೇಳವ್ರೆ, ಸುಮ್ಮನೆ ತಡ್ಕೊಂಡಿದ್ದೀವಿ ನಾವು. ಡೆಲ್ಲಿಯವರು ತಡಿ ಅಂತ ಹೇಳವ್ರೆ, ತಡ್ಕೊಂಡು ಸುಮ್ಮನೆ ಇದ್ದೀವಿ. ಆಮೇಲೆ ಈಗೆಲ್ಲ ಮಾತಾಡೋದು ಗೌಡ್ರು ಹೇಳ್ಬಿಟ್ಟವ್ರೆ ಈ ಎಲೆಕ್ಷನ್ ಆದ್ಮೇಲೆ ಏನ. ಬಿಜೆಪಿ ವಿರುದ್ಧ ಚೊಂಬಿನ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ನಮಗೆ ಚೊಂಬು ಕೊಟ್ಟಿದ್ದಾರೆ, ನಾವು ಸಹ ಬಿಜೆಪಿಗೆ ಚೊಂಬು ಕೊಡೋಣ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ವಿರುದ್ಧ ಚೊಂಬಿನ ಜಾಹೀರಾತಿನ ವಿಚಾರ ಇದು, ಚೊಂಬಿನ ಸಮರ ಇದು. ಬಿಜೆಪಿಯವರು ನಮಗೆ ಕೊಟ್ಟಿರೋ ಚೊಂಬು, ಹೀಗಾಗಿ ನಾವು ಕೂಡ ಬಿಜೆಪಿಗೆ ಚೊಂಬು ಕೊಡೋಣ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಪೇಪರ್ ನೋಡಿದ್ದೀರಾ? ಬಿಜೆಪಿ ಅವ್ರದ್ದು ಚೊಂಬು ಅಂತ ಬಂದ್ಬಿಟ್ಟಿದೆ ಅಂತ ಅಡ್ವರ್ಟೈಸ್ಮೆಂಟ್. ಹಂಗೆ ಜನ ಕ್ಯಾಂಡಿಡೇಟು ಓಟಲ್ಲೂ ಚಂಪ್ ಕೊಡ್ತಾರೆ. ಅವ್ರು ಹೆಂಗ್ ಚಂಪ್ ಕೊಟ್ಟವ್ರೆ ಅವ್ರಿಗೆ ವಾಪಸ್ ಚಂಪ್ ಕೊಡ್ತಾರೆ. ಇದೇ ಅವ್ರಿಗೆ ಗ್ಯಾರಂಟಿ. ಏನ್ ಗ್ಯಾರಂಟಿ? ಚಂಬೆ ಗ್ಯಾರಂಟಿ. ಇವತ್ತು ಪೇಪರ್ ನೋಡಿದ್ದೀರಾ? ಬಿಜೆಪಿ ಅವ್ರದ್ದು ಚಂಬು ಅಂತ ಬಂದ್ಬಿಟ್ಟಿದೆ ಅಂತ ಅಡ್ವರ್ಟೈಸ್ಮೆಂಟ್. ಹಂಗೆ ಜನ ಕ್ಯಾಂಡಿಡೇಟು ಓಟಲ್ಲೂ ಚಂಪ್ ಕೊಡ್ತಾರೆ. ಅವ್ರು ಹೆಂಗ್ ಚಂಪ್ ಕೊಟ್ಟವ್ರೆ ಅವ್ರಿಗೆ ವಾಪಸ್ ಚಂಪ್ ಕೊಡ್ತಾರೆ. ಇದೇ ಅವ್ರಿಗೆ ಗ್ಯಾರಂಟಿ. ಏನ್ ಗ್ಯಾರಂಟಿ? ಚಂಬೆ ಗ್ಯಾರಂಟಿ. ಇವತ್ತು ಕಾಂಗ್ರೆಸ್ನವರ ನಡವಳಿಕೆ ಕೀಳು ಅಭಿರುಚಿ ತೋರಿಸುತ್ತೆ ಅಂತ ತುಮಕೂರಿನ ಮಧುಗಿರಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಆ ಚೊಂಬನ್ನು ತೋರಿಸುವ ಬದಲು ತೆರಿಗೆ ರೂಪದಲ್ಲಿ ಲೂಟಿ ಹೊಡೆಯುವ ಚಿತ್ರವನ್ನು ತೋರಿಸಬೇಕು. ಕನ್ನಡಿಗರು ಕಟ್ಟಿದ ತೆರಿಗೆ ಹಣ ರಾಜ್ಯ ಸರ್ಕಾರ ಲೂಟಿ ಮಾಡ್ತಾ ಇದೆ, ಲೂಟಿ ಹಣ ತಲೆ ಮೇಲೆ ಹೊತ್ತು ಹೋಗುವ ಚಿತ್ರವನ್ನ ಹಾಕಬೇಕಾಗಿತ್ತು ಅಂತ ಮಧುಗಿರಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ.
ಕಾಂಗ್ರೆಸ್ನವರ ನಡವಳಿಕೆ ಕೀಳು ಅಭಿರುಚಿಯನ್ನ ತೋರಿಸುತ್ತೆ ಅಂತ ತುಮಕೂರಿನ ಮಧುಗಿರಿಯಲ್ಲಿ ಎಚ್ಡಿಕೆ ವಾಗ್ದಾಳಿ ನಡೆಸಿರೋದು. ಕಾಂಗ್ರೆಸ್ ನಾಯಕರು ಆ ಚೊಂಬನ್ನ ತೋರಿಸುವ ಬದಲು ತೆರಿಗೆ ರೂಪದಲ್ಲಿ ಲೂಟಿ ಹೊಡೆಯುವ ಚಿತ್ರವನ್ನ ತೋರಿಸಬೇಕು ಅಂತ ಅವರು ಹೇಳಿದ್ದಾರೆ. ಅವರ ನಡವಳಿಕೆ ಪ್ಲಸ್ ಅವರಲ್ಲಿರ್ತಕ್ಕಂಥ ಕೀಳು ಅಭಿರುಚಿ ಇದೆಯಲ್ಲ, ಅದು ಚೊಂಬಿನ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು. ಕರ್ನಾಟಕ ರಾಜ್ಯದ ಜನತೆ ತೆರಿಗೆ ಹಣ ಇದೆಯಲ್ಲ ತುಂಬಿ ಲೂಟಿ ಹೊಡಿತವ್ರಲ್ಲ, ಆ ಚಿತ್ರ ಹಾಕಬೇಕಾಗಿತ್ತು ಅವರು. ನನ್ನ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ನವರು ಕನ್ನಡಿಗರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಲೂಟಿ ಮಾಡ್ತಿರೋದು ಕರ್ನಾಟಕದಲ್ಲಿ ಈ ಸರ್ಕಾರ ಆ ತುಂಬಿ ಎತ್ಕೊಂಡು ಹೋಗ್ತಿರೋದು ತಲೆ ತುಂಬ್ಕೊಂಡು ಅದನ್ನು ಹಾಕೊಂಡಿದ್ರೆ ಚೆನ್ನಾಗಿತ್ತು ಅವ್ರಿಗೆ. ಅವರ ನಡವಳಿಕೆ ಪ್ಲಸ್ ಅವರಲ್ಲಿರ್ತಕ್ಕಂಥ ಕೀಳು ಅಭಿರುಚಿ ಇದೆಯಲ್ಲ, ಅದು ಚೊಂಬಿನ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು. ಕರ್ನಾಟಕ ರಾಜ್ಯದ ಜನತೆ ತೆರಿಗೆ ಹಣ ಇದೆಯಲ್ಲ ತುಂಬಿ ಲೂಟಿ ಹೊಡಿತವ್ರಲ್ಲ, ಆ ಚಿತ್ರ ಹಾಕಬೇಕಾಗಿತ್ತು ಅವರು. ನನ್ನ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ನವರು ಕನ್ನಡಿಗರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಲೂಟಿ ಮಾಡ್ತಿರೋದು ಕರ್ನಾಟಕದಲ್ಲಿ ಈ ಸರ್ಕಾರ ಆ ತುಂಬಿ ಎತ್ಕೊಂಡು ಹೋಗ್ತಿರೋದು ತಲೆ ತುಂಬ್ಕೊಂಡು. ಇದು ಕಾಂಗ್ರೆಸ್ನಿಂದ ಚೊಂಬು ಜಾಹೀರಾತಿಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿರುವಂತಹ ರೀತಿ. ಇಲ್ಲಿ ಲೂಟಿ ಹಣ ತಲೆ ಮೇಲೆ ಹೊತ್ತು ಹೋಗುವಂಥ ಚಿತ್ರವನ್ನು ಹಾಕಬೇಕಾಗಿತ್ತು. ಇದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಕನ್ನಡಿಗರಿಗೆ, ಕನ್ನಡಿಗರ ತೆರಿಗೆಯನ್ನು ದುರ್ಬಳಕೆ ಮಾಡಿಕೊಂಡಿರೋದು ಅಂತ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ಡಿಕೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನಿಂದ ಚೊಂಬು ಜಾಹೀರಾತನ್ನು ಏನು ಬಿಡುಗಡೆ ಮಾಡಲಾಗಿತ್ತು, ಇದರ ಬಗ್ಗೆ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದರು. ಅಂದರೆ ಕನ್ನಡಿಗರಿಗೆ ಮೋದಿ ಸರ್ಕಾರ ಕೊಟ್ಟಿರೋದು ಚೊಂಬು, ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬು ಅಂತ ಇಲ್ಲಿ ಒಂದು ಜಾಹೀರಾತನ್ನು ಈಗ ಕಾಂಗ್ರೆಸ್ ಹೆಚ್ಚು ಪ್ರಚಾರ ಮಾಡ್ತಾ ಇರೋದು. ಆ ಜಾಹೀರಾತಿಗೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್ಡಿಕೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ.